ಮಮ್ಮಿ ಸ್ವಲ್ಪ ಬೇಗ ಬಂದ್ರೆ ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ತಿಂದು ಬಿಡ್ಬೋದು. ತಿಂದ್ರೆ ಕಲ್ಲಂಗಡಿ ಎಣ್ಣೆಲ್ಲ ಆಲ್ರೆಡಿ ಕರ್ಗೆ ಹೋಗಿದೆ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಸೊಬ್ಬು, ಈ ಮನೆಗೆ ದುಡಿತಾ ಇರೋ ಹುಡುಗ, ಅವನ ದುಡಿಮೆಯಿಂದಲೇ ನಾವೆಲ್ಲ ಬಿಟ್ಟಿಯಾಗಿ ಅನ್ನ ತಿಂತಾ ಇರೋದು. ಆ ಹುಡುಗ ಈ ಮನೆಗೋಸ್ಕರ ಏನೇನೆಲ್ಲ ಮಾಡಿದಾನೆ, ಏನೇನು ತ್ಯಾಗ ಮಾಡಿದಾನೆ ಅಂತ ತ್ಯಾಗಮಯಿ ಮನೆಗೆ ಬರೋ ಸಮಯದಲ್ಲಿ ಬಾಗಿಲಲ್ಲಿ ನಿಂತು ಕಾದು ಬರಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹೆಂಡತಿಗಿಲ್ಲದ ಕಾಳಜಿ ನನಗೂ ನನ್ನ ಮಗನಿಗೂ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಹೆಂಡತಿ ತೋರಿಸೋ ಕಾಳಜಿ ಜೀವನ ಪೂರ್ತಿ ಇರುವಂಥದ್ದು. ಕಾರಣ ಇದ್ದಾಗಷ್ಟೇ ಕಾಳಜಿ ತೋರಿಸುವಂತಹ ನಾಟಕ ಬಯಲಾಗೋವರೆಗೂ ಮಾತ್ರ ಇರುವಂಥದ್ದು. ನಿಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ, ತೋರಿಸಿ ತೋರಿಸಿ. ತೋರ್ಸ್ಕೊತೀವಿ ಬಿಡಿ, ತೋರಿಸಿ. ಕತೆಗೆ ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬೇಗ ಸ್ನಾನ ಮಾಡಿ ಪೂಜೆ ಮಾಡಕ್ ಬಂದ್ಬಿಡಪ್ಪ. ನೋಡು, ನಾನು ನನ್ನ ಮಗ ಮಧ್ಯಾಹ್ನದಿಂದನೂ ನಾನು ನನ್ನ ಮಗ ಇಲ್ಲೇ ನಿಂತ್ಕೊಂಡು ಕಾಯ್ತಿದ್ವಿ ನಿನಗೋಸ್ಕರ.